ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ದೋಸೆ ರೆಸಿಪಿ ಮಾಡ್ತಾಯಿದ್ದೀನಿ. ಅದೇನೆಂದರೆ ಬನ್ ದೋಸೆ ಅಂತ. ಉದ್ದಿನ ಬೇಳೆ ಏನೂ ಹಾಕೋದು ಬೇಡ, ಅದರಲ್ಲಿ ನಾವು ಬನ್ ದೋಸೆ ಮಾಡೋ ಅಂಥದ್ದು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ನಾನು 2 ಪಾವಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಭಾಗದಷ್ಟು ಕಾಯಿ ಮತ್ತು ಸ್ವಲ್ಪ ಮೆಂತ್ಯ, ಬೇಕು ಅಂದರೆ ಅವಲಕ್ಕಿ ಹಾಕೋಬೋದು ನೀವು. ನಾನು ಸ್ವಲ್ಪ ಇಲ್ಲಿ ಅವಲಕ್ಕಿನೂ ಹಾಕಿದ್ದೀನಿ. ಅದು ನೆನೆಸಿದ್ದು ಸ್ವಲ್ಪ ಸ್ಕಿಪ್ಟ್ ಆಗಿದೆ, ಹಾಗಾಗಿ ನಾನು ನಿಮಗೆ ಹೇಳ್ತಾಯಿದ್ದೀನಿ ಈ ಥರ ನೆನೆಸ್ಕೊಳ್ಳಿ ಅಂತ. ಈಗ ನಾನು ರುಬ್ಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊತೀನಿ ನೋಡಿ. ಈ ಥರ ಬನ್ ದೋಸೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದರೆ ಚಟ್ನಿ ರೆಸಿಪಿನೂ ಮಾಡಿ ತೋರಿಸ್ತೀನಿ ನೋಡಿ. ಇದು ಟೇಸ್ಟಾಗೂ ಇರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಮಾಮೂಲಿ ಉದ್ದಿನ ದೋಸೆಗಿಂತ ಈ ದೋಸೆ ಮಾಡಿ ನೋಡಿ. ನೀವು ಈ ದೋಸೆನೇ ಇಷ್ಟಪಟ್ಟು ಮಾಡ್ತೀರಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಈ ಥರ ದಪ್ಪ ದಪ್ಪವಾಗಿ ಬರುತ್ತೆ, ತುಂಬ ಸಾಫ್ಟಾಗೂ ಇರುತ್ತೆ. ಬರೀ ಉದ್ದಿನ ದೋಸೆ ಮಾಡೋದಕ್ಕಿಂತ ಈ ದೋಸೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ ನಾನಿಲ್ಲಿ ಒಂದು ಭಾಗದಷ್ಟು ದೊಡ್ಡ ಭಾಗ ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ರುಬ್ಬಕ್ಕೆ ಅಕ್ಕಿ ಎಲ್ಲ ಹಾಕ್ತೀನಿ. ಈಗ ನೆನೆಸಿಟ್ಟಿದ್ನೆಲ್ಲ ನೋಡಿ. ನಾನು ಅಕ್ಕಿ, ಸ್ವಲ್ಪ ಮೆಂತ್ಯ, ಒಂದು ಸ್ವಲ್ಪ ದಪ್ಪ ಅವಲಕ್ಕಿ ಹಾಕಿದ್ದೆ. ಉದ್ದಿನ ಬೇಳೆ ಏನೂ ಹಾಕೋದು ಬೇಡ ಇದಕ್ಕೆ. ಈ ಥರ ನೆನೆಸಿಟ್ಕೋಬೇಕು. ಒಂದು 4 ಗಂಟೆ ನೆನೆಸಿದ್ರೆ ಸಾಕು. ಇದನ್ನು ರಾತ್ರಿ ರುಬ್ಬಿಡಬೇಕು. ಹಾಗಾಗಿ ನಾನು ರುಬ್ಬಿಡ್ತಾಯಿದ್ದೀನಿ. ಒಂದು 8 ಗಂಟೆಗಳ ಕಾಲ ನೆನಿಬೇಕಿದು ಹಿಟ್ಟು. ಹಾಗಾಗಿ ಈಗ ನಾನು ರುಬ್ಬಿಡ್ತಾಯಿದ್ದೀನಿ. ರುಬ್ಬಿಡೋದು ಅಷ್ಟೇ ಫ್ರೆಂಡ್ಸ್, ನಾನು ತೋರಿಸ್ತೀನಿ ನೋಡಿ. ಈ ಇದರಲ್ಲೇ ರುಬ್ಬಿಡಬೇಕು, ತೆಳು ಎಲ್ಲ ಮಾಡಬೇಡಿ, ದಪ್ಪವಾಗಿ ರುಬ್ಬಿಡಬೇಕು. ಇದನ್ನು ಗಟ್ಟಿ ಬರಬೇಕು, ನಯಸ್ಸಾಗಿ ಗಟ್ಟಿ ಬರಬೇಕು, ಆ ಥರ ರುಬ್ಬೇಕು ಇದನ್ನು. ನಾನೀಗ ಒಂದು ಸಲ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ದೋಸೆ ಮಾಡಿ ಇರ್ತೀರಲ್ವ, ಹಾಗಾಗಿ ಕಾಯಿ ಭಾಗ ಎಲ್ಲ ಜಾಸ್ತಿ ಇದ್ದಾಗ ಈ ಥರನ ದೋಸೆ ಮಾಡ್ಕೊಳ್ಳಿ ನೋಡಿ. ಈ ಥರ ಗಟ್ಟಿಗೆ ನುಣ್ಣಗೆ ರುಬ್ಬಬೇಕು, ತುಂಬ ತೆಳು ಥರ ರುಬ್ಬಬೇಡಿ ಇದಕ್ಕೆ. ನೋಡಿ ಈ ಥರ ಇಷ್ಟು ಗಟ್ಟಿ ಇರಬೇಕು ರುಬ್ಬಿದ್ದು ನಾವಿಟ್ಟು. ಇಲ್ಲಿ ನಂದು 2 ರೌಂಡ್ ಆಗೋವಷ್ಟು ಹಿಟ್ಟಾಯಿತು ನೋಡಿ ಇಷ್ಟು. ಈಗ ಇದನ್ನು ನಾವು ಕಲಸೋದೇನು ಬೇಡ, ಹಾಗೆಯೇ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಉಬ್ಬಿರುತ್ತೆ ದೋಸೆ ಹಿಟ್ಟಿದು. ಬೆಳಗ್ಗೆ ಉಪ್ಪಾಕಿ ಕಲಸ್ಕೊಂಡು ನಾವು ಬನ್ ದೋಸೆ ಮಾಡ್ಬೋದು ನೋಡಿ. ಇಷ್ಟು ಗಟ್ಟಿ ಇದೆ, ಇಷ್ಟು ಗಟ್ಟಿ ಬೇಡ. ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳು ಮಾಡ್ಕೊತೀನಿ, ಉಪ್ಪೆಲ್ಲ ಹಾಕಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ನಾನು ಕಲಸ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಸ್ಕೊತೀನಿ ನೋಡಿ. ರುಬ್ಬಿಡ್ಬೇಕಾದ್ರೆ ಸ್ವಲ್ಪ ಗಟ್ಟಿಗೇನು ರುಬ್ಬಿಟ್ಟಿರಿ. ನೀವು ಬೆಳಗ್ಗೆ ಎದ್ದುಬಿಟ್ಟು ನೋಡಿ, ನಾನು ತೋರಿಸ್ತೀನಿ, ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೋಬೇಕು. ಇದು ಒಂದು ಕೈಲಿ ವೀಡಿಯೋ ಮಾಡ್ತಾ ನಾನು ತಿರುಗ್ತಾ ಇದ್ದೀನಿ, ಆಗ ಹಿಂಗೆ ಆಗ್ತಾಯಿದೆ ನೋಡಿ. ತೋರಿಸ್ತೀನಿ. ಇದು ತುಂಬ ಟೇಸ್ಟಾಗಿ ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ತಿನ್ಬೋದು, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸಿಗೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ದೋಸೆಗಳೆಲ್ಲ ಸ್ವಲ್ಪ ಒಣಗೋದು ಆ ಥರ ಎಲ್ಲ ಆಗುತ್ತೆ. ಈ ದೋಸೆ ಇದೆಯಲ್ಲ, ಸೇಮ್ ಬ್ರೆಡ್ ಥರನೇ ಅಷ್ಟು ಸ್ಮೂತಾಗಿ ಸ್ಪಾಂಜಿಯಾಗಿರುತ್ತೆ ನೋಡಿ. ಈ ಇದರಲ್ಲಿ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ. ಆಮೇಲೆ ನಾವು ದೋಸೆ ಹಾಕೋಣ. ಈಗ ಒಂದು ಚಟ್ನಿ ರೆಸಿಪಿ ಮಾಡ್ಕೊಳ್ಳೋಣ. ಕಾಯಿ ಏನು ಹಾಕ್ದಂಗೆ ಒಂದು ಚಟ್ನಿ ರೆಸಿಪಿ ಮಾಡ್ತೀನಿ ನೋಡಿ. ಈಗ ಚಟ್ನಿ ರೆಸಿಪಿ ಮಾಡ್ತೀನಿ. ಸ್ವಲ್ಪ ಒಂದು ಕಡಾಯಿಗೆ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ 1 ಹಿಡಿಯಷ್ಟು ಕಡಲೆಬೇಳೆ,
1-2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತೀನಿ. ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಇದಕ್ಕೇ ನಾನು ಒಂದು ಸ್ವಲ್ಪ ಈರುಳ್ಳಿ, 2 ದೊಡ್ಡ ಟೊಮೊಟೊ ಎಲ್ಲ ಹಾಕೋಣಂತೆ. ಫಸ್ಟ್ ಇದು ಫ್ರೈ ಆಗಲಿ ಚೆನ್ನಾಗಿ. ಈಗ ನೋಡಿ, ನಾನು ಇದಕ್ಕೆ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಬೇಕು. ಒಂದೊಂದಾಗಿ ಹಾಕೋಣ. ನೋಡಿ, ಇಲ್ಲಿ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 ಅಸ್ಲು ಬೆಳ್ಳುಳ್ಳಿ, 2 ದೊಡ್ಡ ಟೊಮೊಟೊ, 2 ದೊಡ್ಡ ಈರುಳ್ಳಿ, ಒಂದು 5-6 ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಅಷ್ಟೇ ಹಾಕೋದು. ಈಗ ನೋಡಿ, ಫಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಫ್ರೈ ಆಗಿದೆ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಹೆಚ್ಚು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಹೊಸ ವೀಡಿಯೋಗಳನ್ನೆಲ್ಲ ಹಾಕಿದ ತಕ್ಷಣ ನಿಮಗೆ ಬರುತ್ತೆ ಫ್ರೆಂಡ್ಸ್. ನೀವೇ ನೋಡ್ಬೋದು ಮೊದಲಿಗರಾಗಿ. ನೋಡಿ, ಈಗ ಟೊಮೊಟೊನೂ ಹಾಕಿದ್ದೀನಿ ಫ್ರೈಯಿಗೆ. ಟೊಮೊಟೊನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದರಲ್ಲಿ. ಆ ಥರ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ಈಗ ಒಣಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು ಅದನ್ನು ಹಾಕ್ತೀನಿ ಲಾಸ್ಟಿಗೆ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ರುಬ್ಬಲಿಕ್ಕೆ ಆರಬೇಕು ಫ್ರೆಂಡ್ಸ್. ಬಿಸಿದು ಮಾತ್ರ ರುಬ್ಬಬೇಡಿ, ಇದು ಟೇಸ್ಟ್ ಕೊಡೋದಿಲ್ಲ. ಪೂರ್ತಿ ಎಲ್ಲ ಹುರಿದಾದ್ಮೇಲೆ ಅದನ್ನು ತಣ್ಣಗಾಗಿ ಬಿಡಬೇಕು. ನೋಡಿ, ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ, ಕರ್ಬೇವಿನ ಸೊಪ್ಪು ಸ್ವಲ್ಪ. ನೋಡಿ, ಈ ಥರ ಹುರಿದ್ಬಿಟ್ಟು ಚೆನ್ನಾಗಿ ಅದು ತಣ್ಣಗಾಗಬೇಕು. ಹುರಿದಾದ್ಮೇಲೆ ಬಿಸಿದ್ರಲ್ಲಿ ರುಬ್ಬಾರ್ದು. ನೋಡಿ, ಈ ಥರ. ಇದಕ್ಕೆ ರುಬ್ಬುವಾಗ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಬೇಕಾಗತ್ತೆ. ಅದನ್ನು ನಾವು ರುಬ್ಬೇಕಾರೆ ಆ್ಯಡ್ ಮಾಡ್ಕೊಂಡ್ರಾಯ್ತು. ಈಗ ಇಷ್ಟೇ ಸಾಕು. ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡೋಣ. ಸ್ಟವ್ ಆಫ್ ಮಾಡಿ. ಈಗ ನೋಡಿ, ತಣ್ಣಗಾಗಿದೆ. ಅದಕ್ಕೆ ನಾನು ಸ್ವಲ್ಪ ಜೀರಿಗೆ, ಉಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಕೊತ್ತಂಬರಿ. ಇಷ್ಟನ್ನು ನಾವು ರುಬ್ಕೊಬರೋಣ. ಈಗ ನೋಡಿ, ನಾನು ದೋಸೆ ಹಾಕ್ತಾಯಿದ್ದೀನಿ. ಬಂದು ದೋಸೆ ನೀವು ಕಡಾಯಿಲಾದ್ರೂ ಮಾಡ್ಕೋಬೋದು, ಪಾನಲ್ಲಾದರೂ ಮಾಡ್ಕೋಬೋದು. ನಾನು ಕಡಾಯಿಲಿ ಮಾಡಿದ್ದು ತೋರಿಸ್ಲಿಲ್ಲ ನಿಮಗೆ. ಈಗ ನಾನು ಪಾನಲ್ಲಿ ಮಾಡೋದು ಮಾತ್ರ ತೋರಿಸ್ತಾಯಿದ್ದೀನಿ. ನೋಡಿ, ಇಷ್ಟು ಹಿಟ್ಟು ಹಾಕ್ಬೇಕು. ಈ ಥರ ಅದು ಹರಡಬಾರ್ದು. ನೀವು ಬರೀ ಹಾಗೆ ಹಾಕಿ ಬಿಡಬೇಕಷ್ಟೇ, ಹರಡಬಾರ್ದು. ಅದು ಅದರಲ್ಲೇ ಅಷ್ಟಕ್ಕೆ ಬೇಯಬೇಕದು. ಮೇಲೊಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈ ಥರ ಗುಳ್ಳೆ ಥರ ಬರುತ್ತೆ. ಮತ್ತು ಅದು ಏನು ಕ್ಲೀನಾಗಿ ಅದಾಗಿ ಎದ್ದಣುತ್ತೆ ದೋಸೆ. ಒಂಚೂರೂ ಅಂಟ್ಕೊಳೋದಿಲ್ಲ. ನೀವು ಸಣ್ಣ ಪಾನ್ ಇರುತ್ತಲ್ಲ, ಒಗ್ಗರಣೆ ಮಾಡೋ ಪಾನು, ಅದರಲ್ಲೂ ಎಲ್ಲ ಹಾಕ್ಬೋದು ದೋಸೆ. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಕಡಾಯಿಲಿ ಮಾಡಿದ್ದು ತೋರಿಸ್ಲಿಲ್ಲ ನಿಮಗೆ, ಸ್ಕಿಪ್ ಮಾಡಿದ್ದೀನಿ.